ಎಂಡೋಸಲ್ಫಾನ್ ಈ ಹೆಸರನ್ನ ಕೇಳಿದ್ರೆ ಕರಾವಳಿಯ ಜನತೆ ಬೆಚ್ಚಿ ಬೀಳುತ್ತೆ. ಯಾಕಂದ್ರೆ ಇದು ಸೃಷ್ಟಿಸಿದ ದುರಂತ ಅಂತದ್ದು. ಸದ್ಯ ಸುದ್ದಿ ಏನಪ್ಪಾ ಅಂದ್ರೆ ಎಂಡೋಸಲ್ಫಾನ್ ನಿಂದ ಸಂತ್ರಸ್ತರಾದ ಕೇರಳದ ಜನರಿಗೆ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ರಾಜ್ಯದಲ್ಲಿನ ಸಂತ್ರಸ್ತರಿಗೆ ಇದು ಆಶಾಭಾವವನ್ನ ಮೂಡಿಸಿದ್ರು ಹಿಂದಿನ ಭರವಸೆಗಳು ಮಾತ್ರ ನಿರಾಸೆಯನ್ನೇ ಮೂಡಿಸುತ್ತಿವೆ. ಆಯ್ಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಹಾಗೆ ಹೇಗೋ ಸಾಗಿಸ್ತಿದ್ದ ಬಡಪಾಯಿ ಜೀವನವನ್ನ ಹಾಳು ಎಂಡೋಸಲ್ಫಾನ್ ನುಂಗಿ ನೀರು ಕುಡಿದು ವರ್ಷಗಳೇ ಕಳೆದಿವೆ. ತಲೆಮಾರುಗಳಿಂದ ಕಾಡುತ್ತಲೇ ಬರ್ತಾ ಇರೋ ಎಂಡೋಸಲ್ಫಾನ್ ಅನ್ನೋ ವಿಷವನ್ನ ಕರಾವಳಿಯಲ್ಲಿ ಸುರಿದವರ ವಿರುದ್ಧ ದೊಡ್ಡ ಹೋರಾಟವೇ ನಡೆದಿದೆ. ಆದ್ರೆ ಪ್ರಯೋಜನ ಶೂನ್ಯ. ಸಿಕ್ಕಿದ್ದು ಬರೀ ಭರವಸೆಯಷ್ಟೇ. ಸದ್ಯ ಸಮಾಧಾನದ ವಿಷಯ ಅಂದ್ರೆ ಈ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಕೇರಳದ ಡೆಮೊಕ್ರಾಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಸಂತ್ರಸ್ತರಿಗೆ 5 ಲಕ್ಷ ಪರಿಹಾರ ಹಾಗೂ ಪುನರ್ವಸತಿಯನ್ನ 3 ತಿಂಗಳಲ್ಲಿ ಕಲ್ಪಿಸುವಂತೆ ನಿನ್ನೆ ಆದೇಶ ನೀಡಿದೆ. ಆದರೆ ಈ ಆದೇಶ ಕೇರಳಕ್ಕೆ ಸೀಮಿತವಾಗಿದೆ. ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಂದರೆ ಏನು ಎಂಡೋಸಲ್ಫಾನ್ರ ಬಗ್ಗೆ ಒಂದು ವೈದ್ಯಕೀಯ ಶಿಬಿರವನ್ನು ನಿರ್ಮಾಣ ಮಾಡಬೇಕು ಮತ್ತು ಅವರಿಗೆ ಏನು ಖರ್ಚಿಗೆ ಸರ್ಕಾರದ ಕಡೆಯಿಂದ ಮತ್ತು ಎಲ್ಲ ಕಡೆಯಿಂದ ಒಂದು ಪರಿಹಾರವನ್ನು ಕೊಡಿಸಬೇಕು ಮತ್ತು ಅವರ ಬವಣೆಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಸರ್ಕಾರ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನನಗೆ ಅನಿಸಿದ ಪ್ರಕಾರ ಅದು ಕೇವಲ ಪ್ಯಾಕೇಜ್ ಆಗಿ ಉಳ್ಕೊಂಡಿದೆ ವಿನಃ ಅವರನ್ನು ತಲುಪುವ ನಿಟ್ಟಿನಲ್ಲಿ ವಿಫಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯದ ಸಂತ್ರಸ್ತರಿಗೆ ಏನೂ ಸಿಕ್ಕಿಲ್ಲ ಪರಿಹಾರ. ಇನ್ನು ರಾಜ್ಯದಲ್ಲಿ 6,250 ಎಂಡೋ ಸಂತ್ರಸ್ತರಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ 3,000ಕ್ಕೂ ಅಧಿಕ ದೈಹಿಕ ನ್ಯೂನತೆ ಹೊಂದಿರೋ ಸಂತ್ರಸ್ತರಿದ್ದಾರೆ. ಅದರಲ್ಲೂ 315 ಜನ ಹಾಸಿಗೆ ಹಿಡಿದಿದ್ದಾರೆ. ಇವರಿಗೆಲ್ಲ ಉಚ್ಚ ನ್ಯಾಯಾಲಯ ಉಚಿತ ಚಿಕಿತ್ಸೆ ಹಾಗೂ ಮಾಸಾಶನ ನೀಡುವಂತೆ 2013ರಲ್ಲೇ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಆದರೆ ಇದ್ಯಾವುದೂ ಈವರೆಗೂ ಪಾಲನೆಯಾಗಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂತಹ ಒಂದು ಆದೇಶವನ್ನು ಕೇರಳ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಆ ಆದೇಶದ ಪ್ರಕಾರ ಎಂಡೋ ಕಂಪನಿಯಿಂದ ನಷ್ಟ ಪರಿಹಾರವನ್ನು ವಸೂಲಿ ಮಾಡಬೇಕು. 3 ತಿಂಗಳ ಒಳಗೆ ಇವರಿಗೆ ಪುನರ್ವಸತಿ ಪ್ಯಾಕೇಜ್ ಕೊಡಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ 5 ಲಕ್ಷ ರೂಪಾಯಿ ಅವರಿಗೆ ನಗದು ರೂಪದಲ್ಲಿ ಅಥವಾ ಕ್ಯಾಶ್ ರೂಪದಲ್ಲಿ ಅವರಿಗೆ ತಲುಪಿಸಬೇಕು ಪರಿಹಾರಗಳನ್ನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಇನ್ನು ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲು ಕೂಡ ರಾಜ್ಯದ ಎಂಡೋಸಲ್ಫಾನ್ ಸಂತ್ರಸ್ತರು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಕೇರಳ ಸರ್ಕಾರಕ್ಕೆ ನೀಡಿದ ಆದೇಶವನ್ನ ರಾಜ್ಯ ಸರ್ಕಾರಕ್ಕೂ ನೀಡಿದ್ರೆ ಇಲ್ಲಿನ ಸಂತ್ರಸ್ತರು ನೋವಿನಲ್ಲೂ ಕೊಂಚ ನಿಟ್ಟುಸಿರು ಬಿಡುವುದರಲ್ಲಿ ಅನುಮಾನವಿಲ್ಲ. ಪೃಥ್ವಿರಾಜ್, TV9 ಮಂಗಳೂರು.